ಹಲೋ ಹಾಯ್ ಸ್ನೇಹಿತರೆ, ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಏನಪ್ಪ ಹೂವು ತೋರಿಸ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ, ಇದು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಾನು ಹೂವು ತಂದು ಮನೇಲೆ ನಾನು ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟೇ ಹೂವು ರೇಟ್ ಇದ್ರೂ ನಾನು ಹೂವು ನಾನೇ ಕಟ್ಟಿ ದೇವ್ರಿಗೆ ಹಾಕೋದೇ ನನಗಿಷ್ಟ. ನಾನು ಮೊದಲಿಂದನೂ ಅಷ್ಟೇ ಕಟ್ಟಿರೋ ಹೂವು ಎಲ್ಲ ತಂದು ದೇವ್ರಿಗೆ ಹಾಕಲ್ಲ. ಈ ಥರ ಹೂವು ಬಿಡಿ ಹೂವು ತಂದು ನನಗೆ ಹೆಂಗೆ ಬೇಕೋ ಹಂಗೆ ಹೊಲ್ದು ಹಾಕಿದ್ರೇ ನನಗೆ ಸಮಾಧಾನ. ಈ ವರ್ಷ ಅಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ತುಂಬ ಅಂದರೆ ತುಂಬ ರೇಟ್ ಇತ್ತು. ಮಲ್ಲಿಗೆ ಹೂವು ಅಂತೂ ತುಂಬ ರೇಟ್ ಇತ್ತು. ಆದರೂ ನಾನು ಕಳ್ಸೋಕ್ಕೆ ಯಾವಾಗ ನಾನು ಪೂಜೆ ಮಾಡಿದ್ರು ಕಳ್ಸೋಕ್ಕೆ ನಾನು ಮಲ್ಲಿಗೆ ಹೂವು ಹಾಕಿದ್ರೇ ನನಗೊಂದು ಸಮಾಧಾನ. ಮತ್ತು ನನ್ನ ಫೋಟೋಗೆಲ್ಲ ಕಟ್ಟಿರೋ ಹೂವು ಹಾಕೋದಕ್ಕೂ ನನಗೆ ಇಷ್ಟ ಆಗೋಲ್ಲ. ನನಗೆ ಹಾರ ಹೊಲ್ದೇ ಹಾಕಬೇಕು. ಹಂಗಾಗಿ ನಾನು ಎಷ್ಟೇ ಕೆಲಸ ಇದ್ದು ಎಷ್ಟೇ ಬ್ಯುಸಿ ಇದ್ದರೂ ನಾನು ಹಾರ ಹೊಲ್ದೇ ಹಾಕೋದು. ನಮ್ಮ ಮನೇಲಿ ಬೈತಾರೆ ಕಟ್ಟಿರೋ ಹೂವು ತಂದು ಹಾಕೋದಕ್ಕಾಗಲ್ವ ಅಂತ. ಕೆಲವೊಂದೊಂದ್ಸಲಿ ನಾನು 11 ಗಂಟೆ ರಾತ್ರಿವರೆಗೂ, ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ನಮಗೆ ಯಾವಾಗಲೂ ಬ್ಯುಸಿ ಇದ್ದೇ ಇರ್ತೀನಿ. ನಾನು ಬರೋದೇ ಲೇಟ್ ಆಗುತ್ತೆ ಆಫೀಸಿಂದ. ಆದ್ರೂ ನಾನು ದೇವ್ರಿಗೋಸ್ಕರ ದೇವ್ರಿಗೆ ಹೂವು ಇದೇ ಥರ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದರಲ್ಲೂ ಹಬ್ಬದ ಟೈಮಲ್ಲಂತೂ ಎಷ್ಟೇ ಕಾಸ್ಟ್ಲಿ ಇದ್ರೂ ನಾನು ಫ್ರೀಯಾಗಿ ಎಷ್ಟೇ ಬ್ಯುಸಿ ಇದ್ರೂ ನಾನು ಹೂವು ಹೊಲ್ದು ದೇವ್ರಿಗೆ ಹಾಕಿ ನನ್ನ ಸಮಾಧಾನ ಆಗುತ್ತೆ. ಅದರಲ್ಲೂ ನನಗೆ ನಾನು ಹೊಲ್ದಿರೋ ಹೂವು ಹಾಕಿ ದೇವ್ರ ಪೂಜೆ ಮಾಡೋದ್ರಲ್ಲಿ ನನಗೇನೋ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನಾನು ತೋರಿಸ್ತೀನಿ ಬನ್ನಿ, ನಮ್ಮ ಮನೆಯಲ್ಲಿ ನಾನು ಹೊಲ್ದಿರೋ ಹಾರಗಳೆಲ್ಲ ಹಾಕಿ ಯಾವ ಥರ ಪೂಜೆ ಮಾಡಿದ್ದೀನಿ ಅಂಥೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ, ನಾನು ಹೆಂಗೆ ಪೂಜೆ ಮಾಡಿದ್ದೀನಿ ನೋಡಿ. ಇಲ್ಲಿ ಇಷ್ಟು ಹೂವು ಕಾಣಿಸ್ತಿದೆ, ಬಟ್ ಎಷ್ಟು ಹಾರ ಆಗುತ್ತೆ ಅಂತಂದರೆ ಇದು 7-8 ಹಾರ ಆಗುತ್ತೆ. ಅದೇ ನಾವು ಅಂಗಡಿನಲ್ಲಿ ಹಾರ ತೊಗೋಬೇಕಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ, ರೇಟು ಕೂಡ ಜಾಸ್ತಿ ಆಗುತ್ತೆ. ಬಟ್ ಇಷ್ಟು ಚೆನ್ನಾಗೇ ಹೊಲ್ದಿರಲ್ಲ. ನಮಗೆ ಹೆಂಗೆ ಬೇಕೋ ನಾವು ಹಂಗೆ ಹೊಲ್ಕೋಬೋದು ಬಿಡಿ ಹೂವು ತರೋದ್ರಿಂದ. ಹಂಗಾಗಿ ನಾನು ಇದು ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಬಿಡಿ ಹೂವು ತಂದು ನಾನೇ ಹೊಲ್ದು ಹಾಕೋದು. ನಮಗೆ ಹೂವು ಕಟ್ಟಕ್ಕೆ ಬರೋದ್ರಿಂದ ನನಗೆ ಈಸಿ ಆಗುತ್ತಷ್ಟೇ ಹೂವು ಹೊಲಿದು ಕಟ್ಟಿ ಹಾಕೋದಕ್ಕೆ. ಕೆಲವು ಜನಕ್ಕೆ ಹೂವು ಕಟ್ಟೋದಕ್ಕೆ ಬರಲ್ಲ, ಸೊ ಅವ್ರಿಗೆ ಕಷ್ಟ ಆಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.